ಮಾತಾಡ್ಲಾರ್ದನ್ನ ಸುಮ್ಮ ಅವನು ಒಳಗೆ ತಿಳ್ಕೋತಾರ. ಅವ ಸಣ್ಣ ಹುಡುಗದನ್ನ ಪರ್ಸು ಮಾಸ್ತರ್ ಮಾತಾಡ್ಲಿ, ಗೌಡ್ರು ಮಾತಾಡೋ ಪದ್ಧತಿ ಎಲ್ಲಂತ ಹೊಟ್ಟೆಗತ್ತಾರ ಅವ್ರು, ಹೊರಗನಲ್ಲ. ಹಂಗತ್ತಾರ್ರಿ. ಅವ ಆಟ ಸೊಕ್ಕಿಲ್ ಬಂದ್ರೆ ಬರೋಬ್ಬರಿ ಬಿಟ್ಟ ನೇಟ ಗೌಡತ್ತಾರ. ಯಾಕ್ರಿ? ನೋಡ್ರಿ ಹಂಗೆ ನಗ್ತಾರೆ ಮಂದಿ ನನ್ನ ಮಾತಿ. ಈಗ ಗೌಡ್ರು ಕೂಡೋ ವಿಷಯ ಹಿಡ್ದಾರ. ಕೂಡುದು ವಿಷಯ ಆಗಲ್ಸೋದು ಅವನು ಬಿಟ್ಬಿಟ್ಬಿಟ್ಟಾರ. ಆಗಲಿಸೋದು ಅವನ ಕಾಯಿ. ತಾವೆಲ್ಲ ಭಾಳ ಗಾಡ್ಯಾಗ ಕೂಡಕ್ಕಿಂತ ಮೊದಲು ಎಲ್ಲಿದ್ರಿ? ನಾವು ನಮ್ಮ ಮನ್ಯಾಗ ಇದ್ದೇವ್ರಿಪ್ಪ. ಮನೆಯಾಗಿದ್ರಿ? ಮನ್ಯಾಗ ಕೂಡಿದ್ರಿ ನಗಲಿದ್ರಿ? ಕೂಡಿದ್ದೇವಲ್ರಿ. ಅಗಲದ ಯಾಕೆ ಬಂದ್ರಿ ಇಲ್ಲಿಗೆ? ಸಂಘ ನಡೆಸು ಸಲುವಾಗಿರಿ. ಸ್ವಲ್ಪ ಗಮನದಾಗ ಇಟ್ಕೊಂಡ್ರಿ ಗೌಡ್ರ. ಯಾನ್ರಿಪ್ಪ? ಸಣ್ಣವನ ಇವಂದೇನು ಮಗಂದ ಕಿಮ್ಮತ್ತ ಹಿಂಗ್ ಮಾತಾಡಬೇಡ್ರಿ ನೀವು. ಒಟ್ಟಿವತ್ತು ಅವ್ರ ಪಾರ್ಟಿ ಆಗೋರಿದ್ರೇನ್ರಿ? ಪಾರ್ಟಿ ಅಲ್ಲ, ಹೇಳಿ ಕೇಳಿ ಬರ್ರಿ. ಆದ್ರೆ ನೀವು ಬಿ ಯಾಕ್ರಿ ಸುಮ್ಮ ಅಟ್ಟೆ ಮರ್ಯಾದೆ. ನಾವು ಹೇಳಿದ ಮಾತಿಗೆ ಅಷ್ಟೇ ಉತ್ತರ ಕೊಡ್ರಿ. ಹೌದು. ಮೊನ್ನೆ ಮೇ ತಿಂಗಳದಾಗ ನಿಮ್ಮ ಮಗನ ಮದುವೆ ಮಾಡಿದ್ರಿ? ಮಾಡಿದೇವಲ್ರಿ. ಎಷ್ಟು ಜನ ಬಂದಿತ್ತು? ಜನ ರಗಡ ಬಂದಿತ್ರಿ. ಬಂದಿತ್ತಿಲ್ರಿ? ಬಂದಿತ್ತು. ಆಗಲಿಸಿದ್ರಿ ಯಾಕೆ ಅವ್ರಿಗೆ? ನಾವೇನಾಗಲು ಹೋಗಿ ಅಂದಿಲ್ರಿ. ಅವ್ರವ್ರು ಕೆಲಸ ಮುಗಿಸಿ ಮಂಗಳ ಅದು ಮದುವೆ ಆಗನ ಹೋಗಿಬಿಟ್ಟಾರೆ. ಹಂಗೆ ಬಾಯಿಸವ್ರು ಬೇಡ್ರಿ. ಯಾಕ್ರಿ? ಯಾವಾಗ ಕೂಡಬೇಕು ಕೂಡೇಬೇಕು, ಯಾವಾಗ ಅಗಲಬೇಕು ಅವಾಗ ಅಗಲೇಬೇಕು. ನೀವೇ ನಮ್ಮ ಪಾರ್ಟಿ ಏನು ಅವ್ರ ಪಾರ್ಟಿ ಹೇಳ್ರಿ ಮೊದಲು. ಅವನಿಗೆ ಕತ್ತಲಿ ಬಿದ್ದು ಹೋಗ್ಯದ್ರಿ. ಈಗ ನೀವು ಜರ ಸುಮ್ಕೊಂಡ್ರಿ. ನೆಲ ಬರ್ಲಿಕ್ಕೆ ಮಗ. ಈಗಿದೆಲ್ಲ ನಾ ಮಾತಾಡೋದು ಲೌಕಿಕ ಆಯ್ತು. ಹೌದು, ಲೌಕಿಕ ಆಯ್ತು. ಇನ್ನೊಂದು ವಿಷಯ ಇದೆ. ಯಾವಾದ್ರಿ? ಪಾರಮಾರ್ಥಿಕವಾಗಿ. ಪಾರಮಾರ್ಥಿಕ. ಇಷ್ಟೆಲ್ಲ ನೀವು ಮಾತಾಡಿದ ಲೌಕಿಕವಾಗಿ ಕೂಡುದಾಯ್ತು. ಹೌದು. ಇದು ಇನ್ನೊಂದದ. ಯಾವಾದ್ರಿಪ್ಪ? ಪಾರಮಾರ್ಥಿಕವಾಗಿ. ಹೌದ್ರಿ. ಶಿಷ್ಯ ಬಂದು ಗುರುವಿನಲ್ಲಿ ಕೂಡಿದ ಅಂದ್ರೆ ಗುರು ಆಗ್ತಾನೆ. ಹೌದು. ಉಪದೇಶ ಆಯ್ತು ಗುರು ಆಗ್ತಾನೆ. ಭಕ್ತ ಬಂದು ದೇವರಲ್ಲಿ ಕೂಡದ ಅಂದ್ರೆ ದೇವರಾಗ್ತಾನೆ. ಹೌದು ಆಗ್ತಾನೆ. ಇಂಥವು ಹೇಳ್ರಿ ಅಪ್ಪ. ಕೂಡದಂದ್ರೆ ಆಗ್ತಿರ್ತಾರೆ. ಆ ಬಳಿಕ ಕಕ್ಕಳ ಮೇಲೆಯ ಸಿದ್ಧಲಿಂಗ, ಬಂತನಾಳದ ಶಂಕರಲಿಂಗನಲ್ಲಿ ಹೋಗಿ ಕೂಡದ ಗುರು ಆದ. 4 ಪ್ರಕಾರದ ಗುರು ಸೇವಾ ಮಾಡಿ ಗುರುವಿನ ಕೃಪೆಗೆ ಪಾತ್ರರಾಗಿ 4 ಕೃಪನೂ ಪಡ್ಕೊಂಡ. ಸಿದ್ಧಲಿಂಗ ಮತ್ತೆ ಪಡ್ಕೊಂಡ್ರಿ. 4 ಪ್ರಕಾರದ ಗುರು ಸೇವೆಗೆ 4 ಪ್ರಕಾರದ ಕೃಪಾ ಆಯಿತು. 4 ಪ್ರಕಾರ ಕೃಪಾ ಯಾವ್ರಿಪ್ಪ? ಅದು ದೈವ ಕೃಪಾ, ವೇದ ಕೃಪಾ, ಗುರು ಕೃಪಾ, ಅಂತಃಕರಣ ಕೃಪಾ. ಗುರು ಕೃಪಾ ಒಂದು ಸ್ವಲ್ಪ ತಿಳಿದಂಗಾಗ್ಯದ್ರಿ. ಇನ್ನ ತಿಳಿದಿಲ್ಲ. ದೈವ ಕೃಪಾ ತಿಳಿಯುವುದು ಇಲ್ಲ. ಅದು ತಿಳಿಬೇಕಾದ್ರೆ ಏನ್ ಮಾಡ್ಬೇಕ್ರಿಪ್ಪ? ಆಗಲೇ ಹೇಳಿದಲ್ಲ, ದೋಷ ಕಳ್ಕೊಬೇಕಾದ ಹುಡುಗರಿ ಮೊದಲು ಒಳಗಿಂದ. ಹೌದು. ಏನು ಒಳಗಿಂದೆಲ್ಲ ಹುಡುಗ. ಅವಾಗ ಶಂಕರಲಿಂಗ ಹೇಳ್ತಾನೆ, ಏನತ್ತಾನ್ರಿಪ್ಪ? ಅಪ್ಪ, ನೀ ಬಂದಿ ಸೇವಾ ಮಾಡ್ದಿ. ಹೌದು. ನನ್ನ ಜೊತೆ ಕೂಡ್ದಿ, ನಾ ಹೇಳಿದ ಮಾತು ಕೇಳ್ದಿ. ಹೌದು. ಅಂದ ಬಳಿಕ ಹಿಂಗ ಇಬ್ರು ಕೂಡಿರೋದು ನೇಮಿಲ್ಲ. ಹೌದು. ಏನು ನೇಮಿಲ್ಲ? ಶಿಷ್ಯರು ಕೂಡಿ ಇರೋದು ಇರಬಾರ್ದು. ನದಿ ಹರಿತಾ ಇರಬೇಕು, ಸಾಧು ತಿರುಗ್ತಾ ಇರಬೇಕು. ಹೌದು. ನೀರ ನಿತ್ತಂದ್ರೆ ಹೊಲಸಾಗ್ತದ, ಸಾಧು ಕೂತಂದ್ರೆ ಹೊಲಸಾಗ್ತದೆ. ಕುಂದರ್ಬಾರ್ದ್ರಿ ಏನ್ರಿ ಸಾಧುಗಳು? ಇಲ್ಲ, ಅವ್ರು ಹೇಳಿದ ಮಾತು ಹೇಳಕ ಕುಂಡ್ರಸ್ರಿ ಮನಗಸ್ರಿ ಆದ್ರೆ ಪಲಂಗ ಹಾಕಿ ಬೇಡಲ್ ಕೂಲಿ. ಆ ಬಳಿಕ ಹೇಳ್ತಾನವ, ಒಂದೇ ಜಾಗದಾಗಿರಬಾರ್ದು, ಇನ್ನ ನಾನು ನೀನು ಅಗಲಬೇಕು ಅಂತ. ಅವರಿಬ್ಬರು ಅಗಲಿದ್ದು ಜಗತ್ತಕ್ಕೆ ಚಲೋ ಆಗ್ಯದ, ನೀ ಕೆಟ್ಟಾಗ್ಯದ. ಇದು ಹೇಳಿ ನೀವು ಮಂಗಳಾರತಿ ಮಾಡ್ರಿ. ಚಲೋ ಆಗ್ಯದ ಕೆಟ್ಟಾಗ್ಯದ. ನಾನು ಪಾಳಿ ಬಂದಾಗ ಹೇಳ್ತೀನಿ. ಆದಿ ಜಗದ್ಗುರು ರೇವಣ್ಣ ಸಿದ್ದೇಶ್ವರ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯಲ್ಲಿ ಲಿಂಗದೊಳಗೆ ಉದ್ಭವಿಸಿದ. ಹೌದು. ಅಗಸ್ತ್ಯಾಶ್ರಮಕ್ಕೆ ಬಂದು ಕೂಡ್ದ. ಆ ಬಳಿಕ ಜಗದ್ಗುರು ಕೂಡಿ ಅಲ್ಲಿ ಉಳ್ಕೊಳ್ಳಿಲ್ಲವ, ಜಗತ್ತ ಸಂಚಾರ ಮಾಡದ ಅಂತೇಳಿ ವೀರ ಶೈವ ಧರ್ಮದ ಏಳಿಗೆ ಜಗತ್ತಿಂದ ಆಯಿತು. ಕೂಡಿದ್ರೆ ಕೂಡ್ಯಾನ ಚಳ್ಳಿ ಆಗ್ಯದ್ರಿಪ್ಪ. ಈಗ ಒಂದು ಮಾತ, ಈಗ ಸೊಸಿಗೆ ಮಗನಿ ಕೂಡಿಸಿರಿ,
ಕೂಡಿಸಿದೇವಲ್ರಿ. ಮುಂಜಾನೆ ನೀವು ಎಬ್ಸದೆ ಅಂದ್ರೆ ನಿಮ್ಮ ಅಪ್ಪನ ನಾಣೆ ಆಗ್ಯದ ಅವ್ನಿಗೆ. ಇಂಥವು ಹೇಳ್ಬೇಡ್ರಿಪ್ಪ. ಕೂಡಿಸೋದು ಅಗಲಿಸೋದು ಹೌದು ಈ ವಿಷಯ ಒಂದಿಷ್ಟು ನಮ್ಮ ಸಮಾಜಕ್ಕೆ ಹೌದು ಮಾದರಿ ಆಗೋಂಗು ತಾವು ಹೇಳಿ ಅಂತ ಹೇಳ್ತಾ ಹನುಮಂತಿದ್ರು ನೀ ಏನ್ ಮಾಡ್ತಿದ್ದಿ ಅಂದವು. ಕೆಳಗೆ ಬಿದ್ದಲ್ಲಿ ನೆನೆಸ್ಬೇಡ ಅಪ್ಪಗ. ಮಗನ ಚಿತ್ತ ಬಿದ್ದು ನೆನೆಸಲ್ಕ್ ಹೋಗಬೇಡ. ಮೊದಲೇ ಕುಸ್ತಿ ಹಿಡಿಯೋದು ವಿಚಾರ ಮಾಡಿ ಹಿಡಿ. ನಾ ಯಾರು, ಎದಕ್ಕಾಗಿ ಇಲ್ಲಿ ಬಂದಿದ, ಏನು ಮಾಡಬೇಕಾಗ್ಯದ. ಸೊಕ್ಕಿಗೆ ಬಹಳ ಬರಬೇಡ. ರೇವಣ ಸಿದ್ಧನ ಜಾತ್ರೆ ದೊಡ್ಡದು ನಡೀತದ. ಜಾತ್ರೆ ಒಳಗೆ ಅಪ್ಪ ಮಗನಿಗೆ ತೊಗೊಂಡು ಬಂದಾನ. ಇಲ್ಲಿನೂ ತೊಗೊಂಡು ಬಂದಾರ ನೋಡ್ರಿ, ಅಲ್ಲಿ ಅಪ್ಪ ತೊಗೊಂಡು ಬಂದಾನ ಮಗನಿಗೆ ತಗೊಂಡು ಜಾತ್ರೆ ತೋರ್ಸಲಕ್ಕ. ಜಾತ್ರೆ ಹಾಡಿಕೆ, ಪಲ್ಲಕ್ಕಿ, ನಂದಿಕೋಲ ಮೆರವಣಿಗೆ. ನನ್ನ ಮಗ ನೋಡ್ಲಿ ಅಂತ ಹೇಳಿ ಅಪ್ಪ ಹಗಲ ಮೇಲೆ ಕುಂದ್ರಸೋಣನ್ರಿ ಮಗನಿಗೆ. ಹೌದು, ಜಾತ್ರೆ ತೋರಿಸ್ಲಿಕ್ಕತ್ತಾನ. ಇದು ಮಗ ಹೆಗಲ ಮೇಲೆ ಕೂತು ಸುಮ್ಮ ಕುಂದಿರ್ಬೇಕಿಲ್ಲ. ಏನತ್ತಿತ್ರಿ ಹುಡುಗ? ಯಪ್ಪ ನನಗೆ ಕಾಣಿಸ್ದಟ್ಟು ನಿನಗೆ ಕಾಣಿಸ್ತದ ತತ್ತಿತ್ತ ನೋಡ್ರಿ. ಮಗನ ಯಾರು ಹಗಲ ಮೇಲೆ ಕೂತು ಜಾತ್ರೆ ನೋಡಕತ್ತೀವಿ, ಇದು ಅರಿವಿರ್ಬೇಕು. ಅರಿವಿರ್ಬೇಕು ಮೊದಲ. ಅಪ್ಪನ ಜೋಡಿ ಕುಸ್ತಿ ಹಿಡಿತತಿ. ನಾಯನ್ ಬ್ಯಾಡ ನಂಗಿಲ್ಲ. ಇವತ್ತ ಕುಸ್ತಿ ನಡೀಲಿ. ಆಗಲುವುದು ಶ್ರೇಷ್ಠ, ಏನು ಕೂಡುವುದು ಶ್ರೇಷ್ಠ. ದೈವದವರು ಸ್ವಲ್ಪ ವಿಚಾರ ಮಾಡಿ ಲಕ್ಷ ಇಡ್ರಿ. ಸಂಗೊಳಿಗೆ ಅಪ್ಪ ಶಿವಗೌಡ ಏನು ವಿಷಯ ನಡೆಸ್ತಾರ, ಏನು ಮಾತಾಡ್ತಾರ. ಹೌದು, ಮಗ ಉತ್ನಾಳ ಪರಶುರಾಮ ಅವ್ರ ವಿಷಯಕ್ಕೆ ಮುರಿದು ಇವ್ರು ಏನು ಮಾತಾಡ್ತಾರ. ಹೌದು, ನೀವು ದೈವದವರು ಕಾಟ ಮಾಡ್ರಿ. ಅವಾಗ ಕುಸ್ತಿ ಯಾರು ಒಗಿತಾರ ಅನ್ನೋದು ಗೊತ್ತಾಗ್ತದ. ಇಲ್ಲಿ ಅಗಲುವುದು ಮತ್ತು ಕೂಡುವುದು ಎರಡೂ ವಿಷಯಗಳಲ್ಲಿ ನನ್ನ ಪಾಲು ಯಾವಾಗ ಕೇಳಿದ್ರ, ಯಾವಾದ್ರಿ ಗೌಡ್ರ ನಿಮ್ಮ ಪಾಲ್ ಇವತ್ತ? ನನ್ನ ಪಾಲು ಕೂಡುವುದೇ ಜಗತ್ತದಾಗ ಶ್ರೇಷ್ಠ ಅಂತ ಹೇಳಿ ನನ್ನ ಪಾಲ. ಹೌದು, ಹೆಂಗಂದ್ರ ಹೆಂಗ್ರಿ ಗೌಡ್ರ? ಇಷ್ಟೆಲ್ಲ ಜನ ಕೂಡ್ಯದ. ರೇವಣ ಸಿದ್ಧನ ಪೌಳಿ ಒಳಗೆ ಜನ ಕೂಡ್ಯದ. ಈ ಜನ ಎಲ್ಲ ಕೂಡದ ಬಳಕ ಜಾತ್ರೆ ಅಂತ ಹೇಳಿ ಇದಕ್ಕೆ ಕರೀತಾರ. ಜಾತ್ರೆ ಅಂತ ಕರೀತಾರ. ಜಾತ್ರೆ ಆಯ್ತು. ಈ ಪೌಳಿ ಒಳಗೆ ಜನ ಕೂಡದೊಳಗೆ ಜಾತ್ರೆ ಆಯ್ತು. ಈ ಕೂಡಿರ್ತಕ್ಕಂಥ ಜನ ಎಲ್ಲ ಅಗಲಿ ಹೋಗ್ತದ. ಹೌದು, ಇದಕ್ಕೆ ಯಾನತಾರ ಬೇಕಲ್ಲ ಮತ್ತ. ವಿಷಯ ಲಕ್ಷಣ ಇವನಿಗೆ ಆಗಲೋದು ವಿಷಯ ಬಿಟ್ಟಿನಿ. ಇಲ್ಲಿ ಅವ್ವಾಗಳು ಕೂತಾರ ಬಹಳ ಮಂದಿ. ಯಾರು ದರ್ಶನ ಮಾಡಕತ್ತಾರ, ಯಾರು ದರ್ಶನ ಮಾಡಿ ನಡೆದಾರ. ಹೌದು, ಅವರು ಕೊಳ್ಳಾಗ ಕರ್ಮಣಿ ಗುಳ್ಳ ಗುಂಡ. ಹೌದು, ಇವು ಕೂಡ್ಸ್ಯಾರ. ಕೂಡಿಸಿದ ಬಳಕ ಅದಕ್ಕೆ ಮಂಗಳ ಸೂತ್ರ ಅಂತ ಹೇಳಿ ಕರೀತಾರ. ಕೂಡಿಸಿದ ಬಳಕ. ಕೂಡಿಸುವ ಬಳಕ ಯಾಕ್ರಿ? ಹೌದು, ಅದಕ್ಕೆ ಅಂಥದೊಂದು ಬೆಲೆ ಬಾಳದಂತ ನಾಮ ಬಂದದ, ಹೆಸರು ಬಂದಾದ್ರಿ ಗೌಡ್ರ. ಹೆಸರು ಬಂದದ. ಮಗನ ಲಕ್ಷಿಡು ಇವತ್ತು ಆ ಮಂಗಳ ಸ್ತೋತ್ರದೊಳಗಿದ್ದಿರ್ತಕ್ಕಂಥ ಕರ್ಮಣಿ ಗುಂಡ ಗುಳ್ಳ ಕಡೆಗೆ ಒಂದೊಂದು ಬ್ಯಾರೆ ಐತಂದ್ರೆ ಅದಕ್ಕೆ ಏನತ್ತಾರ. ನೋಡ್ರಿ ಮಗಂದು ತಾಕತ್ತರು ಎಟ್ಟದ. ಇನ್ನ ಪಂಚ ಪಕ್ವಾನದ ಹಿಂದೆ ರೇವಣ ಸಿದ್ಧಂದು ಅಭಿಷೇಕ ಮಾಡ್ಯಾರ. ಅಭಿಷೇಕ ರೀ. ಅಭಿಷೇಕದೊಳಗ ಏನೇನು ಹಾಕ್ತಾರಪ್ಪ ಅಂತಂದ್ರೆ, ಏನೇನು ಕೂಡಿಸ್ತಾರಿ ಗೌಡ್ರ? ನೀರ, ಸಕ್ಕರೆ, ಬಾಳಿಕೆ ಇವೆಲ್ಲ ಕೂಡಿಸಿದ ಬಳಕ ಹಾಲ ಮತ್ತು ಜೇನು ತುಪ್ಪ ಇದು ಎಲ್ಲ ಕೂಡಿಸಿದ ಬಳಕ ಅಭಿಷೇಕ ಅಂತ ಹೇಳಿ ಕರೆದಾರ. ಹೌದು, ಅದು ಆಗಲದ ಬಳಕ ಏನಾಗ್ತದ?
ಬೇಕಾಗ್ತದ. ಇನ್ನು ಸತಿಪತಿ ಸಂಯೋಗದಿಂದ ಕೂಡಿದ್ರಂದ್ರ ಜೀವ ಸೃಷ್ಟಿ ಆಗ್ತದ, ಉತ್ಪತ್ತಿ ಆಗ್ತದ. ಹೌದು. ಅಲ್ಲಿ ಉತ್ಪತ್ತಿ ಅಂತೇಳಿ ಹೆಸರಿಟ್ಟು ಕರೆದಾರ. ಯಾಕ್ರಿ? ಮನುಷ್ಯ ಹುಟ್ಟದ, ಗಿಡ ಹುಟ್ಟಿತು, ಹಿಂಗೆ ಕೂಡದ ಬಳಕ ಆಗ್ಯದ. ಇದು ಪಂಚಮಹಾಭೂತ ಕೂಡ್ತಂದ್ರೆ ಇದು ಪವಿತ್ರ ದೇಹ ಆಗ್ತದೆ. ಹೌದು. ಇದು ಮಣ್ಣಿನ ಖರ, ಮಣ್ಣಿಗೆ ಎಲ್ಲ ಹೋಯ್ತಪ್ಪ ಅಂತಂದ್ರೆ ಏನಾಗ್ತದೆ? ಏನಾಗ್ತ? ವಿಷಯ ಹ್ಯಾಂಗ ನಾ ಬಿಡಿಸ್ಕೋತ ಪಾಯಿಂಟ್ ಸಿರಿ ಪಾಯಿಂಟ್ ಹೊಂಟಿದ. ಇನ್ನು ತೆನಿ ಕಲಿತಪ್ಪ ಅಂತಂದ್ರೆ ಏನಾಗ್ತದ್ರಿ? ರಾಶಿ ಆಗ್ತದ, ರಾಶಿ. ಹೌದು. ಸಮುದ್ರದೊಳಗಿಂದ ನೀರು ಹೋಗಿ ಆಕಾಶದೊಳಗೆ ಕಲಿತಪ್ಪ ಅಂತಂದ್ರೆ ಮೇಘ ಸೃಷ್ಟಿ ಆಗ್ತದೆ. ಹೌದು. ಭೂಮಿ ತಲೆ ಮೇಲೆ ಮಳೆ ಬರ್ತದ, ಅದಕ್ಕೆ ಮಳೆರಾಜ ಅಂತೇಳಿ ಹಿಂಗೆ ಕರೀತಾರೆ. ಆ ಬಿದ್ದಿರತಕ್ಕಂಥ ಮಳೆ ನೀರ ಭೂಮಿ ಮೇಲೆ ಹರಿದು ಯಾರ್ಯಾರಿಗೆ ಎಟ್ಟೆಟ್ಟು ಸಂತೋಷ ಮಾಡಿ ಹೊಳ್ಳಿ ಭೀಮಾ ನದಿಗೆ ಕೂಡ್ತಂದ್ರೆ ಅದು ಸಂಗಮ ಅಂತೇಳಿ ಕರೀತಾರೆ. ವಿಷಯ ಬಹಳ ಸೂಕ್ಷ್ಮದ. ಇವನ ಏನೇನು ಕೂಡೋದ ಬಳಕ ಹೆಸರಿಟ್ಟು ಕರ್ಲಿಕತ್ತೀನಿ, ಹಂಗ ಆಗಲದ ಬಳಕ ಅವಕ್ಕೆ ಹೆಸರಿಟ್ಟು ಕರಿಬೇಕು. ಹೌದು. ಈಗ ರೇವಣ ಸಿದ್ದೇಶ್ವರ ಕಮಿಟಿ ಅವ್ರು ಹೇಳಿದ್ರು. ಏನ್ ಹೇಳಿ ಗೌಡ್ರ? ಸಂಗೋಳಿಗೆ ಅವ್ರದ್ದು ಊಟ ಮುಗಿದದ, ನಿಮ್ಮದು ಈಗ ಪ್ರಸಾದ ಮಾಡಾಕತ್ತೀರಿ ನಡ್ರಿ ಅಂತ ಹೇಳಿ ಮ್ಯಾಲ ಒಯ್ದ್ರು. ಒಯ್ದಾರಿ. ಬ್ಯಾಳಿ ಖಾರ ಎಣ್ಣೆ ಕೂಡದ ಬಳಕ ಖಾರಿಬೇಳೆ ಅಂತೇಳಿ ಅದಕ್ಕೆ ಹೆಸರಿಟ್ಟಾರ. ರೊಟ್ಟಿ ನೀರು ಅದಕ್ಕೆ ರೊಟ್ಟಿ ಅಂತೇಳಿ ಹೆಸರಿಟ್ಟಾರ. ನೀವು ಅದು ಎಲ್ಲ ಕೂಡಿಸೋದ ಬಳಕ ಮಹಾಪ್ರಸಾದ ಅಂತೇಳಿ ಹೆಸರು ಅದಕ್ಕೆ ಆದ. ಹೌದು. ಆ ಮಹಾಪ್ರಸಾದ ನೀವು ಊಟ ಮಾಡಿರಿ ಅಂದ್ರೆ ಏನು ಮಹಾಪ್ರಸಾದ ಊಟ ಮಾಡಿದೆವು, ಇದು ಮಹಾಪ್ರಸಾದ ಅಂತೇಳಿ ನಿನ್ನಲ್ಲಿ ಕೂಡುತ್ತಂದ್ರೆ ಅದು ಮಹಾಪ್ರಸಾದ ಆಗ್ಯದ. ಅದು ನಿನಗೆ ಬಿಟ್ಟು ಆಗಲತ್ತಂದ್ರೆ ಏನಾದ್ರೂ ಹೆಸರ ಹೇಳೋದು, ಮಂಗಳಾರತಿ ಮಾಡೋದು. ಹೌದು. ನೋಡ್ರಿ ಅಪ್ಪ ಮಗನ ಕುಸ್ತಿ ಬಹಳ ಚಂದ ಅದ. ಮಗನ ಸರಿಯಾಗಿ ನಾ ಹಿಡಿದಿರ್ತಕ್ಕಂಥ ಪಾಲನ ಹೆಂಗ ಬಿಡಿಸಿ ಹೇಳಿನಿ, ಹಂಗ ಇವತ್ತ ನಿನ್ನ ಪಾಲ ಅಗಲುವುದದ, ನನ್ನ ಪಾಲ ಕೂಡಿಸುವುದದ. ಹೌದು. ಈ ಹಾವಳಿಗೆ ದೈವ ಏನು ಕೂಡ್ಸೋದು ಮಾಡ್ತಾರೋ ಏನು ಆಗಲಸೋದು ಮಾಡ್ತಾರೋ ನೋಡೋಣ. ಯಾಕ್ರಿ ಇಟ್ಟು ಮಂದಿ ಹಿರಿಯರದ ಏ ತಮ್ಮ ಅಗಲಸಾದ ಮಾಡಬೇಡ್ರಿ, ಕೂಡ್ಸಾದಿತ್ತಂದ್ರೆ ಕರೀರಿ ಅತ್ತಾರ. ಯಾಕ್ರಿ ಏನು ಅಗಲಸಾದಿತ್ತಂದ್ರೆ ಕರೀರಿ ಅತ್ತಾರನು ಇದ್ರ ಯಾರ್ರಿ ಇಲ್ಲ. ಕೂಡ್ಸಾದ ಬಹಳ ಶ್ರೇಷ್ಠದ. ಕೂಡಿಸುವುದೇ ನನ್ನ ಪಾಲದ ಆತ್ಮೀಯ ಬಂಧುಗಳು. ಇವತ್ತಿನ ದಿವಸ ನನ್ನ ವಿಷಯಕ್ಕೆ ಮರುದು ಇದು ಎಲ್ಲ ಸುಳ್ಳದ, ಅಗಲಸಾದೇ ಶ್ರೇಷ್ಠದ ಅಂತ ಹೇಳಿ ದೈವ ಕೈನ ಟಾಳಿ ತಗೊಂಡು ಮಂಗಳಾರತಿ ನೀ ಮಾಡಿದೆ ಅಂದ್ರೆ ಹೌದು ನನ್ನ ಮಗ ಪರಸು ಶಾಣ್ಯಾಹನ ಮಗ ಅಂಥೇಳಿ ನಿನಗೆ ಹೆಗಲ ಮೇಲೆ ಎತ್ತುಕೊಂಡು ರೇವಣ ಸಿದ್ದೇಶ್ವರಗ 5 ಸುತ್ತ ಹಾಕ್ತೀನಿ. 5 ಸುತ್ತ ಹೆಗಲ ಮೇಲೆ ಹಾಯ್ಕೊಂಡು ಗುಡಿಗೆ ರೇವಣ ಸಿದ್ದಾಗ ಮಗನ ಜರ್ ಕರ್ತ ನನ್ನ ವಿಷಯ ಮುರಿದು ವಿಷಯಕ್ಕೆ ತೆಳಗೆ ಕೆಡವಿ ನನಗೆ ಜರ್ ಕರ್ತ ತೆಳಗೆ ಕೆಡಲಾರ್ದೇನೆ ಮಂಗಳಾರತಿ ನೀ ಮುರಿಲಿಲ್ಲ ದೈವಿಕಲ್ಲಿ ಟಾಳಿ ತೋಲಿಲ್ಲಪ್ಪ ಅಂತಂದ್ರೆ ಈ ರೇವಣ ಸಿದ್ಧನ ಗುಡಿಯ ಮುಂದೆ ಡಬ್ಬು ಕೆಡು ಡಬ್ಬು ಅಂಕಾಗತ್ತನ ವೈದಿತ್ತಿನ ಮಗನ ಎಚ್ಚರದಿಂದ ಮಾತಾಡ. ವಿಷಯ ಬಹಳ ಚಂದ ಹತ್ಯಾದ. ನೋಡ್ರಿ ಅಪ್ಪ ಮಗನ ಕುಸ್ತಿ ಬಿರುಸಿಲಿ ಬಿದ್ದದ. ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಹೊತ್ತು ಮುಳುಗತ್ತನ ವಿಷಯ ಕೂಡುವುದು ನನ್ನ ಪಾಲದ, ಅಗಲಿಸೋದು ಅವ್ರ ಪಾಲದ. ಎಲ್ಲರೂ ಸೇರಿಕೊಂಡು
ಇವತ್ತಿನ ದಿವಸ ಕೂಡದ ವಿಷಯ ಗೌಡ್ರು ಏನು ಮಾತಾಡ್ತಾರ ಮತ್ತು ಅಗಲೂ ವಿಷಯ ನಮ್ಮ ಮಗ ಪರಶುರಾಮ ಏನು ಮಾತಾಡ್ತಾನೆ ಎಲ್ಲ ಶ್ರೇಷ್ಠತೆ ಬರ್ತದೆ ಅಂತಕ್ಕಂಥ ವಿಷಯಗಳನ್ನು ತಾವು ಭಕ್ತಿಪೂರ್ವಕವಾಗಿ ಕೇಳಿ ಪರಮ ಪೂಜ್ಯ ಶ್ರೀ ಮದಗೊಂಡ ಮಹಾರಾಜರು ಗದ್ಯ ರೂಪಾಂತರದ ಪದ್ಯ ರೂಪಾಂತರದ ವಿಷಯ ಪ್ರತಿಪಾದನೆ ಮಾಡಿ ಹೇಳ್ತಾರೆ. ತಾವೆಲ್ಲ ಭಕ್ತಿಪೂರ್ವಕವಾಗಿ ಕೇಳಬೇಕು. ಒಂದು ಮಾತು ಮಾತಾಡೇನ್ರಿ, ಅದೊಂದು ಸ್ವಲ್ಪ ಈಗ ನೆನಪಾಯ್ತು ನಾನು. ಏನ್ರಿ ಮತ್ ಮಾತಾ? ಇದು ಭೀಮಾ ನದಿ ದಂಡಿ ಅದ. ಹಾ ಹಾ ಹಾ. ಇಲ್ಲಿ ಅಂಬಿಗಾರ ಹಾರ. ಯಾಕಂದ್ರೆ ನಾವು ನೋಡ್ತೀವಿ ಇಲ್ಲಿ ನಾವು ಅಚ್ಚಿ ಕಡೆ ಹೋಗ್ತದ, ಅಚ್ಚಿ ಕಡೆ ನಾವು ಇಚ್ಚಿ ಕಡೆ ಬರ್ತದ. ಆದ ಭೀಮಾ ನದಿ ಒಳಗೆ ಅವರೊಂದು ಮಾತು ಮಾತಾಡ್ಯಾರ. ಏನು ಮಾತಾಡ್ಯಾರಪ್ಪ ಅಂತಂದ್ರ, ಹೊಳೆ ಒಳಗ ನಾವು ಅಂಬಿಗಾರವ, ನಾವು ಹಾಕೋಕ್ಕಿಂತ ಮೊದಲು ತಿಂಗಳಿಗೊಮ್ಮೆ ಪಾಳಿ ಬಂದ ಹೆಣ್ಮಗಳು ಹೇಳಾರ್ದೆ ನಾವೇನಾಗ ಕೂತಳಂದ್ರೆ ಹೇಳಗಳಂದ್ರೆ 5 ಹುಟ್ಟು ತಲೆ ಮೇಲೆ ನೀರು ಹಾಕಿ ನಾವನ್ನ ಕರ್ಕೊತಾನೆ. ಹೌದು. ಅಕಸ್ಮಾತ್ ಹೇಳಾರ್ದೆ ಮರ್ಯಾದಿಗಂಜಿ ಹೇಳಾರ್ದೆ ಕೂತಳಂದ್ರ ನಾವು ಬುಡ ಮೇಲೆ ಆಗ್ತೋತ್ ಹೇಳ್ಯಾರ. ಯಾಕ್ರಿ ಹೇಳ್ಯಾರಿ ನಾ ಇಲ್ಲ ನಂಗಿಲ್ಲ. ಮತ್ತೇನಾದ್ರಿ ಗೌಡ್ರ ನಿಮ್ಮ ಹರ್ಕತ? ನಂದು ಏನದ ಅಂದ್ರ, ಈ ನಾವ ಮರ್ಯಾದಿಗಂಜಿ ಹೇಳಾರ್ದೇನೆ ಕೂತಂದ್ರೆ ಬುಡ ಮೇಲೆ ಆಗ್ತದೆ. ಹೌದು. ಪ್ರಥಮವಾಗಿ ಯಾವ ಹೊಳೆ ಒಳಗ ನಾಮ ಬುಡ ಮೇಲಾಯ್ತು, ಈ ಪ್ರಚಾರ ಎಲ್ಲಿ ಹಿಡಿದು ಬಂತು? ನಾವು ಭಾಳ ಹಿಂದಿನ ಹಿಡಿದ್ರೆ ಈಗಿಂದಲ್ಲ, ಈಗೆಲ್ಲ ಹುಡುಗ ಬಂದಾವ, ಏನೇನೋ ಜಹಾಜ್ ಬಂದಾವ. ಆಗ ಪ್ರಥಮ ಇದ್ದುದು ನಾವ. ಯಾವ ಹೆಣ್ಣು ಮಗಳು ತನ್ನ ಮರ್ಯಾದೆ ಗಂಜಿ ಹೇಳಲಾರ್ದಕ್ಕಾಗಿ ಆ ನಾಮ ಬುಡ ಮೇಲಾಯ್ತು, ಅದು ಹೊಳಿ ಯಾವುದು, ಆ ಹೆಣ್ಮಗಳು ಯಾವಕ್ಕಿ, ಆ ಅಂಬಿಗಾರ ಯಾವ. ಸುಮ್ಮನೆ ಹೇಳಕತ್ತಿದ್ರೆ ಹಾಂಗೆ ಬೇಡ. ಇಲ್ಲಿ ಹವಳಿಗ್ಯಾಗ ತಳಕ್ಕೆ ಹಚ್ಚಿ ಗುಡಿ ಕಟ್ಟ್ಯಾರ ತಿಳಿನೇ ಕಿಂತ ಶಿಖರಾಗ್ಯದ ಮಗನ ಹೊಳಿ ದಂಡಿಗೆ. ಒಂದೊಂದು ಗುಡ್ಡದಾಗ ಕಲ್ಲ ಕಟ್ಲಕತ್ತಾವ, ಶೀಳುಕತ್ತಾವ್ರಿ. ಇಲ್ಲಿ ರೇವಣ ಸಿದ್ದೇಶ್ವರ, ಜಗದ್ಗುರು ರೇವಣ ಸಿದ್ದೇಶ್ವರ ಭಕ್ತರು ಅಟ್ಟ ಗಟ್ಟ್ಯಾರ. ವಿಷಯ ಹೇಳ್ತನ್ನು ಮಾತಾಡು. ಖರೆ ಒಬ್ಬರು ಬಿಡು ಅನ್ನಂಗಿಲ್ಲ. ನಾವು ಎಷ್ಟೋ ವರ್ಷ ಐತಿಲ್ಲ ಕಾರ್ಯಕ್ರಮ ಕೊಡ್ಬೇಕತ್ತಿದ್ದೆವು. ಖರೆ ವಿಷಯ ಹೊಯ್ದನಂಗೆ ಬರಬೇಕು. ಅಕಸ್ಮಾತ್ ಹೊಯ್ದನಂಗೆ ಬರಲಿಲ್ಲ ಅಂದ್ರೆ ತಮ್ಮ ತೆಳಕೊಂಡ್ರು ಅಂತ ಹೇಳ್ತಾರೆ. ಅಟ್ಟು ಶಾಣ್ಯ ಜನ, ಅಟ್ಟು ಗಟ್ಟಿ ಜನ ಇಲ್ಲಿ ರೇವಣ ಸಿದ್ಧನ ಭಕ್ತರಾರ. ಮತ್ತು ಇವ್ರು ಎದ್ದು ಹೋಗ್ತಾರೆ ತಿಳಿಬೇಡ, ನೀನು ಮಂಗಳಾರತಿ ಆಗತ್ತಾನೆ. ಈ ಕೂತು ಜನ ಯಾರು ಹೋಗಂಗಿಲ್ಲ. ಆದ್ರೆ ದರ್ಶನ ಮಾಡಿ ಗಡಬಾಡಿದ್ದವ್ರು ಹೋಗ್ತಾರೆ. ಅವ್ರ ಕಡೆ ನೋಡೋಕೆ ಹೋಗಬೇಡ. ಕುಸ್ತಿ ಮಾತ್ರ ಮಹಾರಾಷ್ಟ್ರ ಗಡಿಗೆ, ಕರ್ನಾಟಕ ಗಡಿಗೆ ಹತ್ಯಾದ. ಮತ್ತು ಮೇಲಾಗಿ ಅಪ್ಪ ಮಗನಿಗೆ ಹತ್ಯಾದ. ಸಭಾ ಪಂಡಿತರು ಯಾರೂ ಕದಲ ಮಾಡಲಾದಿಲ್ಲ, ಶಾಂತಿ ಸಮಾಧಾನದಿಂದ ಕುಂತು ಕೇಳಬೇಕಂತೇಳಿ ಸಭಾ ಪಂಡಿತರಲ್ಲಿ ಹೇಳಿಕೊಂಡು ಪರಮ ಪೂಜ್ಯ ಶ್ರೀ ಮದಗೊಂಡ ಮಹಾರಾಜರು ಗದ್ಯ ರೂಪಾಂತರ ಪದ್ಯ ರೂಪಾಂತರ ವಿಷಯ ಪ್ರತಿಪಾದನೆ ಮಾಡಿ ಹೇಳ್ತಾರೆ. ಭಕ್ತಿಪೂರ್ವಕವಾಗಿ ಕೇಳಿರ್ತೇವೆ ಸಭಾ ಪಂಡಿತರಲ್ಲಿ ಹೇಳಿಕೊಂಡು